ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಸ್ವಪ್ನ ಎಷ್ಟೇ ಗೋಗರಿತಿದ್ರು, ಅಕ್ಕ ನಿನ್ ಕೆಲಸ ಎಷ್ಟಿದೆಯೋ ಅಷ್ಟೇ ಮಾಡು, ನೀನ್ ಸುಮ್ಮನೆ ಇದಕ್ಕೆಲ್ಲ ತಲೆ ಹಾಕ್ಬೇಡ ಪ್ಲೀಸ್, ನಾನು ಹೇಳದ್ನ ಅರ್ಥ ಮಾಡ್ಕೋ. ಯಾಕೆ ಈ ರೀತಿ ಹೇಳ್ತಾ ಇದ್ಯಾ? ನಾನು ಹೇಳ್ತಿರೋದಿನ್ನ ಅರ್ಥ ಮಾಡ್ಕೊಳೆ. ಕಲ್ಯಾಣ್ಗೂ ನೀನಂದ್ರೆ ಇಷ್ಟ ಕಣೆ ಅಂತ ಹೇಳ್ತಾ ಇದ್ರು. ಯಾವ ಇಷ್ಟನೂ ಇಲ್ಲ ಪಷ್ಟನೂ ಇಲ್ಲ, ಅವನಿಗೆ ನಾನು ಜಸ್ಟ್ ಫ್ರೆಂಡ್ ಅಷ್ಟೇ, ಹೇಳ್ತಾ ಇದ್ದೀನಿ ತಾನೆ ಅಂತ ಗದರುತ್ತಾ ಇರ್ತಾಳೆ ಅಪ್ಪು. ಅದನ್ನ ನೋಡಿ ಏನೋ ಮಾಡ್ಕೊ ಅಂತ ಹೇಳಿ ಸ್ವಪ್ನ ಅಲ್ಲಿಂದ ಬೇಜಾರಾಗಿ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಕನಕ ಮತ್ತೆ ಕೃಷ್ಣಮೂರ್ತಿ, ಕಾವ್ಯ ಅವರೆಲ್ಲರೂ ಹೊರಗೆ ಬರೋ ಅಷ್ಟರಲ್ಲಿ ಆ ಕಡೆಯಿಂದ ಮದ್ವೆ ಗಂಡಿನವರು ಬಂದಿರ್ತಾರೆ. ಸ್ವಪ್ನ ಮತ್ತೆ ಕಾವ್ಯ ಇಬ್ರು ಸೇರಿ ಆರ್ತಿ ಕೊಟ್ಟಿ ಹೊಳಗ್ ಕರಿಬೇಕಾಗಿರುತ್ತೆ. ಆರ್ತಿ ಕೊಡ್ತಾ ಇರ್ತಾರೆ. ಆಗ ಈ ಕಡೆ ನೋಡಿದ್ರೆ ಅಪರ್ಣ ಅವರೆಲ್ಲ ಖುಷಿ ಪಡ್ತಾ ಇದ್ರೆ, ಧನಲಕ್ಷ್ಮಿ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ನಾಗವೇಣಿ ಸೈಡಿಗೆ ಕರ್ಕೊ ಬರ್ತಾಳೆ. ಆಗ ಯಾಕೆ, ಏನಾಯ್ತು ನಾಗವೇಣಿ ನಿನಗೆ? ಅಲ್ಲಿ ಎಷ್ಟು ಚೆನ್ನಾಗಿ ಏನೇನ್ ಮಾಡ್ಬೇಕೋ ಅದೆಲ್ಲ ಮಾಡ್ತಾ ಇದ್ರೆ ನೀನೇನ್ ಇಲ್ಲಿ ಕರ್ಕೊ ಬಂದಿದ್ಯಾ? ನೀನ್ ಬರೀ ಅದನ್ನ ನೋಡಕ್ಕೆ ಬಂದಿದ್ಯಾ? ನಿನ್ ಮಗಂದು ಸೇಫ್ಟಿ ಅನ್ನೋದು ಇಂಪಾರ್ಟೆಂಟ್ ಅನ್ನೋದಿಲ್ವಾ ನಿನ್ಗೆ? ಈಗ ಅವನೆಲ್ ಬರ್ತಾನೆ? ಆಲ್ರೆಡಿ ಅವನ್ ಮನೇಲಿದ್ದಾನಲ್ವಾ, ಎಂತಕ್ ಬರ್ತಾನೆ ಅಂತ ಹೇಳ್ತಾ ಇರ್ತಾಳೆ ಧನಲಕ್ಷ್ಮಿ. ಆಗ ಯಾರಿಗೊತ್ತು ಏನಾಗುತ್ತೋ ಏನೋ, ಆಮೇಲೆ ಸುಮ್ಮನೆ ನಾವು ಅನ್ಕೊಂಡಿದ್ದೇನೋ ಆಗೋದೋ ಏನೋ ಅಲ್ಲಿ, ಅದಕ್ಕೆ ನಿನಗೆ ಮುನ್ನೆಚ್ಚರಿಕೆಯಿಂದ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಂಗೂ, ಆಗಲ್ಲ ಬಾ, ಅವನೇನು ಬರೋದಿಲ್ಲ ಅಂತ ಹೇಳಿ ಧನಲಕ್ಷ್ಮಿ ಮತ್ತೆ ನಾಗವೇಣಿ ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಬಂಟಿ ಮದ್ವೆ ಗಂಡಿನ ಕಾಲ್ಗೆ ನೀರ್ ಹಾಕಿ ಪಾದಪೂಜೆ ಮಾಡಿ ಅವ್ನ ನೀರೆಲ್ಲ ಚಲ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಸ್ವಪ್ನ ಕಾಲ್ ಮಾಡ್ತಾಳೆ ಕಲ್ಯಾಣ್ಗೆ. ಏನು ಸ್ವಪ್ನ ಕಾಲ್ ಮಾಡ್ತಿದ್ದಾಳಲ್ಲ ಅಂತ ಯೋಚನೆ ಮಾಡಿ ಕಲ್ಯಾಣ್ ಫೋನ್ ಪಿಕ್ ಮಾಡ್ತಾನೆ. ಕಲ್ಯಾಣ್, ನಿನ್ನ ಹತ್ರ ನಾನು ಇಂಪಾರ್ಟೆಂಟ್ ವಿಚಾರ ಮಾತಾಡ್ಬೇಕು. ಏನು ಅಂದ್ರೆ, ಅಪ್ಪುಗೂ ನೀನಂದ್ರೆ ಇಷ್ಟ. ಅವಳು ಈ ಕಡೆ ನಿನ್ನ ಇಷ್ಟ ಪಟ್ಕೊಂಡು ಆ ಕಡೆ ಬೇರೆಯವ್ರನ್ನ ಮದ್ವೆ ಆಗ್ತಿದ್ದಾಳೆ ಅಂದ್ರೆ ಅವಳ ಮನ್ಸಲ್ಲಿ ನೀನ್ ನಿಜವಾಗ್ಲೂ ಇದ್ಯಾ? ಅವಳ ಕಣ್ಣಲ್ಲೂ ಸಹ ನೀರ್ ಹಾಕ್ತಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ. ಅವಳು ಎಲ್ಲರ ಮುಂದೆನೂ ಬಾಯಿ ಬಿಡಲ್ಲ ಕಲ್ಯಾಣ್, ನೀನಾದ್ರೂ ಬಂದು ಅವಳನ್ನ ಮದ್ವೆ ಮಾಡ್ಕೊ ಪ್ಲೀಸ್, ಅರ್ಥ ಮಾಡ್ಕೊ. ನೀನು ಅವಳು ಏನು ಅಂತ ನನಗೆ ಗೊತ್ತಿದೆ, ಆದ್ರೂ ಅವಳು ಬೇಕು ಅಂತ ನಾಟಕ ಮಾಡ್ತಿದ್ದಾಳೆ. ಎಲ್ಲ ಈ ನಮ್ಮ ಮನೆ ಹೆಸರೆಲ್ಲ ಹೋಗ್ಬಿಡುತ್ತೆ, ನಾನಾದ್ರೂ ಕಾಪಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಅವಳು ಈ ತರ ತಪ್ಪು ನಿರ್ಧಾರ ತಗೊಂಡಿದ್ದಾಳೆ ಕಲ್ಯಾಣ್, ಅರ್ಥ ಮಾಡ್ಕೊ. ನಾನೇ ನಿನ್ಗೆ ಫೋನ್ ಮಾಡಿ ಹೇಳ್ತಾ ಇರೋದು ಯಾವ ಉದ್ದೇಶಕ್ಕೆ ಅಂದ್ರೆ, ನನ್ನ ತಂಗಿ ಜೀವನ ಹಾಳಾಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ. ನಿನ್ಗೂ ಅವಳಂದ್ರೆ ಇಷ್ಟ ಅಂತ ನನಗೆ ಮೊದ್ಲಿಂದಾನು ಗೊತ್ತಿತ್ತು, ಆದ್ರೂ ಇವಳು ಫ್ರೆಂಡು ಅಂತ ಹೇಳಿ ಈ ರೀತಿ ಮೋಸ ಮಾಡ್ಕೊತಿದ್ದಾಳ. ಅವಳಿಗೆ ನೋಡಿದ್ರೆ ನಿನ್ ಫೋಟೋಸ್ನೆಲ್ಲ ಡಿಲೀಟ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಿದ್ ನೋಡಿ ಸ್ವಪ್ನ, ನನಗ್ ಮುಂಚೆನೆ ಗೊತ್ತು ಅವಳಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ. ಆದ್ರೆ ಅವಳು ಇಲ್ಲ, ನಾನು ಅವನೇ ಮದ್ವೆ ಆಗ್ತೀನಿ ಅಂತ ಹೇಳಿದ್ಕೇನೆ ನಾನು ಸುಮ್ಮನೆ ಆಗಿದ್ದು ಅಂತ ಹೇಳ್ತಿದ್ದಂಗೆ, ನೀನ್ ಅದನ್ನೆಲ್ಲ ಯೋಚನೆ ಮಾಡೋದ್ ಬಿಟ್ಟು ಬಾ ಕಲ್ಯಾಣ್, ಇವಳನ್ನ ಮದ್ವೆ ಆಗು, ಇಲ್ಲ ಅಂದ್ರೆ ಇವಳನ್ನ ಎಲ್ಗಾದ್ರೂ ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಅವಳಿಗೆ ಬೇಜಾರಾಗಿರೋದನ್ನ ನೋಡಿ ಹಿಂದೆಯಿಂದ ರಾಜ್ ಸಹ ಸ್ವಪ್ನ ಮಾತಾಡ್ತಾ ಇರೋ ವಿಚಾರನೆಲ್ಲ ಕೇಳಿಸ್ಕೊಂತಾ ಇರ್ತಾನೆ. ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಈ ಕಡೆ ಅಪ್ಪು, ಆ ಕಡೆ ಅವನು, ಇಬ್ರು ಅವ್ರವ್ರು ಇದನ್ನ ನೋಡ್ಕೊಂಡಿರ್ತಾರೆ. ಏನಾದ್ರೂ ನಾನೇ ವ್ಯವಸ್ಥೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಹೌದು, ಹೀಗೆ ನಾನು ಹೆಸರು ಅದು ಇದು ಅಂತ ನೋಡ್ಕೊಂಡಿದ್ರೆ ನನ್ನ ಜೀವನನೇ ಹಾಳಾಗುತ್ತೆ. ಏನಾಗಿದ್ರೂ ಆಗ್ಲಿ ಪರವಾಗಿಲ್ಲ, ನನಗೆ ಅಪ್ಪು ಬೇಕು ಮೇನ್ ಆಗಿ ಅಂತ ಹೊರಡೋಣ ಅಂತ ಹೊರಡ್ತಾ ಇರ್ತಾನೆ. ನೋಡಿದ್ರೆ ಮನೆ ಬೀಗ ಹಾಕ್ಬಿಟ್ಟಿರುತ್ತೆ. ಅಯ್ಯೋ, ಮನೆ ಬೀಗ ಹಾಕೊಂಡು ಹೋಗಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ನಾಗವೇಣಿ, ನನಗೆ ಯಾಕೋ ನನ್ನ ಮಗ ಇಲ್ಲಿಗೆ ಬರ್ತಾನೇನೋ ಅಂತ ಡೌಟ್ ಹೊಡಿತಿದೆ ಅಂತ ಹೇಳ್ತಿದಂಗೆ, ಅಷ್ಟೆಲ್ಲ ಯೋಚನೆ ಯಾಕೆ ಮಾಡ್ತೀಯ ಧನಲಕ್ಷ್ಮಿ? ಅಷ್ಟಕ್ಕೂ ನಾವು ಮನೆ ಬೀಗ ಹಾಕೋ ಬಂದಿದೀವಿ, ಆ ಬೀಗನೂ ನನ್ನ ಹತ್ರನೇ ಇದೆ, ಹೇಗ್ ಬರ್ತಾನೆ ಹೇಳು ಅಂತ ಹೇಳ್ತಿದ್ದಂಗೆ, ಹೌದಲ್ಲ, ಏನೋ ಒಂದು ಬೀಗ ಹಾಕೋ ಬಂದು ಒಂದೊಳ್ಳೆ ಕೆಲಸ ಮಾಡಿದ್ವಿ ನಾಗವೇಣಿ ಅಂತ ಮಾತಾಡ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ರಾಜ್ ಮದ್ವೆ ಗಂಡ ಹತ್ರ ಮಾತಾಡೋದಿಕ್ ಬಂದಿರ್ತಾನೆ. ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ.
ಮಾತಾಡಿ ಸರ್, ಮಾತಾಡಿ ರಾಜ್ ಅವರೇ ಅಂತ ಹೇಳ್ತಿದ್ದಂಗೆ, ನಾನು ಹೇಗೆ ಗೊತ್ತು ನಿಮಗೆ? ನೀವೇನು ನಿಮ್ಮ ಮನೆ ಎಲ್ಲನೂ ನನಗೆ ಗೊತ್ತಿದೆ. ಅಷ್ಟಕ್ಕೂ ನಾನು ವರ್ಕ್ ಮಾಡೋದು ಅಷ್ಟಕ್ಕೂ ನಾನು ಪೊಲೀಸ್ ಅಲ್ವಾ, ನನಗೆಲ್ಲನೂ ಗೊತ್ತಾಗಿದೆ. ಹೇಳಿ, ಆ ಅಪ್ಪು ವಿಚಾರ ಮತ್ತೆ ಕಲ್ಯಾಣ್ ವಿಚಾರ ಎಲ್ಲ ಗೊತ್ತಿದೆ. ಹೋ, ನಿಮ್ಗೆ ಆ ವಿಚಾರನೂ ಗೊತ್ತಿದ್ಯಾ? ಹಾಗಾದ್ರೆ ಇಂಪಾರ್ಟೆಂಟ್ ಆಗಿರೋ ಒಂದು ವಿಚಾರ ಹೇಳಬೇಕಿತ್ತು. ಅಷ್ಟಕ್ಕೂ ಅಪ್ಪು ಮನ್ಸಲ್ಲಿ ಕಲ್ಯಾಣ್ ಇದ್ದಾನೆ ಅಂತ ಹೇಳಿದ್ನ ನೋಡಿ ಅವನಿಗೆ ಬೇಜಾರಾಗ್ತಾ ಇರುತ್ತೆ. ಆಗ, ಇಲ್ಲ, ಈಗ ತಾನೇ ನಾನು ಮಾತಾಡ್ಕೊ ಬಂದಿದ್ದೀನಿ ಅಪ್ಪು ಹತ್ರ, ನಿಮಗೆ ಇಷ್ಟ ಇದೆಯಾ ಇಲ್ವಾ ಅಂದಿದ್ಕೆ, ಹಾ, ನನಗೆ ಮನಸ್ಫೂರ್ತಿಯಾಗಿ ಇಷ್ಟ ಇದೆ ಅಂತ ಹೇಳಿದ್ಲು ಅಂತ ಹೇಳ್ತಾ ಇದ್ದಿದ್ನ ನೋಡಿ, ಅವಳೊಬ್ಳು ಹುಚ್ಚಿ, ಇಲ್ದೇ ಇರೋದೆಲ್ಲ ಹೇಳಿರ್ತಾಳೆ ಅಂತ ಅನ್ಕೊಳ್ತಿದ್ದಂಗೆ ಈ ಕಡೆ ಆ ವಿಚಾರನ ಕೇಳಿಸ್ಕೊಂಡ ಕಾವ್ಯ, ರೀ, ಏನ್ರೀ ಮಾಡ್ತಾ ಇದ್ದೀರಾ? ಹಾ, ನಾನೇನ್ ಮಾಡ್ದೆ? ನಾನು ಏನ್ ಮಾಡ್ದೆ ಅಂತ ಕೇಳ್ತಾ ಇದ್ದೀರಾ? ಯಾರಿಗೇನ್ ಹೇಳ್ಬಾರ್ದೋ ಎಲ್ಲ ಹೇಳ್ತಾ ಇದ್ದೀರಾ. ಯಾಕೆ, ನಿಮಗ್ ತಲೆಗಿಲೆ ಕೆಟ್ಟಿದ್ಯಾ? ನನಗ್ ಕೆಟ್ಟಿಲ್ಲ ಕಣೆ, ನಿನಗ್ ಕೆಟ್ಟಿದೆ. ಎಲ್ಲರ ಜೀವನನ ಉಳ್ಸೋದ್ ನೋಡ್ತಿದ್ಯಾ, ಅಪ್ಪು ಜೀವನನ ಹಾಳು ಮಾಡೋದ್ನ ಅಂತ ಹೊರಟಿದ್ಯಾ. ಈಗ ಅವಳ ಜೀವನಕ್ಕೆ ಏನಾಗಿದೆ ರೀ? ಒಳ್ಳೆ ಸಂಬಂಧ, ಇನ್ನೇನ್ ಸ್ವಲ್ಪ ಹೊತ್ತಿಗೆ ಮದ್ವೆ. ನೀವ್ ಯಾಕ್ರಿ ಈ ರೀತಿ ಇಲ್ದೇ ಇರೋದೆಲ್ಲ ಹೇಳ್ತಾ ಇದ್ದೀರಾ ಅವ್ರಿಗೆಲ್ಲ ಅಂತ ಹೇಳ್ತಿದಂಗೆ, ನೀನೇನ್ ಮಾಡ್ಕೊಂತೀಯ ಮಾಡ್ಕೋ ಕಳಾವತಿ, ನಾನ್ ಈ ಮದ್ವೆ ಮಾಡೋದಿಕ್ ಬಿಡಲ್ಲ ಅಂತ ಹೇಳ್ತಿದಂಗೆ, ಹೌದಾ, ನೀವ್ ಹೇಗ್ ತಡಿತೀರಾ ಅಂತ ನಾನು ನೋಡೇ ಬಿಡ್ತೀನ್ರಿ ಅಂತ ಹೇಳಿ ಇಬ್ರು ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಕಲ್ಯಾಣ್, ಅಯ್ಯೋ ಮನೆ ಬೀಗ ಇಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿ ಅವ್ರ ಅಜ್ಜಿ ಅವ್ರಿಗೆ ಕಾಲ್ ಮಾಡ್ತಾನೆ. ಅಲೋ ಅಜ್ಜಿ, ಮನೆ ಬೀಗ ಎಲ್ಲಿದೆ ಅಂತ ಕೇಳೋ ಹೊತ್ತಲ್ಲಿ ಆ ಕಡೆಯಿಂದ ಧನಲಕ್ಷ್ಮಿ, ಏನು, ಯಾರ ಜೊತೆ ಮಾತಾಡ್ತಿದ್ದಾರೆ ನಮ್ಮತ್ತೆ ಅಂತ ಅನ್ಕೊಳ್ತಿದ್ದಂಗೆ, ಅಲ್ಲೇ ಇದೆ ನೋಡೋ ನನ್ನ ಕಬೋರ್ಡಲ್ಲಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಕಾಲ್ ಕಟ್ ಮಾಡಿ ಇಡ್ತಾರೆ. ಅಷ್ಟೊತ್ಗೆ ಕನಕ ಬಂದಿ, ಅಮ್ಮ, ಗೌರಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರಂತೆ, ಅದ್ ನೀವೇ ಮಾಡಿಸ್ತೀನಿ ಅಂತ ಹೇಳಿದ್ರಲ್ವಾ, ಬನ್ನಿ ಅಂತ ಹೇಳಿ ಕನಕ ಕರ್ಕೊಂಡು ಹೊರಟಿರ್ತಾಳೆ. ಅಯ್ಯೋ, ನಮ್ಮತ್ತೆ ಯಾರ ಜೊತೆ ಮಾತಾಡ್ತಾ ಇದ್ರು? ಕಲ್ಯಾಣ ಏನಾದ್ರೂ ಫೋನ್ ಮಾಡಿದ್ನ ನಮ್ಮತ್ತೆಗೆ? ಏನಪ್ಪಾ ಇದ್ ಕತೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಅಷ್ಟೊಂದ್ ಯಾಕೆ ಗೌರಿ ಬೀಳ್ತ್ಯಾ? ನಮ್ಮ ಅಮ್ಮಂಗೆ 1000 ಜನ ಫ್ರೆಂಡ್ಸ್ ಇದ್ದಾರೆ, ಅವರೇ ಯಾರಾದ್ರೂ ಮಾಡಿರ್ತಾರೆ ಬಿಡು ಅಂತ ಹೇಳ್ತಾ ಇರ್ತಾಳೆ. ಇವಾಗ ಕಲ್ಯಾಣ ಬೀಗ ಹಾಕೋ ಬಂದಿರೋ ನಾಗವೇಣಿ ಮತ್ತೆ ಧನಲಕ್ಷ್ಮಿಗೆ ಶಾಕ್ ಆಗಿದ್ಯಾ? ನಿಜವಾಗ್ಲೂ ಕಲ್ಯಾಣ್ ಆ ಮಂಟಪಕ್ಕೆ ಬಂದಿ ಅಪ್ಪು ಕುತ್ತಿಗೆಗೆ ತಾಳಿ ಕಟ್ತಾನ, ಅಥವಾ ಸ್ವಪ್ನ ಹೇಳ್ದಿರೋ ರೀತಿನೇ ಅಪ್ಪು ಆ ಮಂಟಪದಿಂದ ಓಡೋಗ್ತಾಳ? ಈ ಕಡೆ ನೋಡಿದ್ರೆ ರಾಜ್ ಹೇಗಾದ್ರೂ ಮಾಡಿ ಅವ್ರಿಬ್ಬರನ್ನ ಒಂದ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಕಾವ್ಯ ಸವಾಲಾಗ್ತಾ ಇದ್ದಾಳೆ ರಾಜ್ಗೆ. ಏನೇ ನೀವು ಕಷ್ಟಪಟ್ರು ನಾನು ಅನ್ಕೊಳಂಗೆ ಆಗುತ್ತೆ ಅಂತ ಇಬ್ರು ಪೈಪೋಟಿಗೆ ಬಿದ್ದಿದ್ದಾರೆ. ಈಗ ಇಬ್ರಲ್ಲಿ ಯಾರು ಗೆಲ್ತಾರೆ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.